1 ಹೆಕ್ಟರ್ ಭೂಮಿಗೆ 17,000 ರೂಪಾಯಿ ಒಣ ಬೇಸಾಯಕ್ಕೆ ಕೊಡ್ತೀನಿ ಅಂತೇಳಿ ಅವರೇನಲ್ಲ ಅಧಿಕೃತವಾಗಿ ಆದೇಶ ಹೊರಡ್ತಾರೆ. 17,000 ರೂಪಾಯಿ ಅಂತಂದ್ರೆ 1 ಎಕರೆ ಭೂಮಿಗೆ 6,800 ರೂಪಾಯಿ ಇತ್ತು. 6,800 ರೂಪಾಯಿದಾಗ ಇವತ್ತಿನ ದಿನ ಕಾಸ್ಟ್ ಆಫ್ ಕಲ್ಟಿವೇಷನ್ ಹೆಚ್ಚಾಗಿರೋದ್ರಿಂದ ಯಾವ ರೀತಿ ನಾವು ಈ ಒಂದು ಕೃಷಿಯ ಖರ್ಚನ್ನು ಹೊಂದಾಣಿಕೆ ಮಾಡಕ್ಕೆ ಸಾಧ್ಯತೆ ಇದೆ. ನಾವು ಹಾಕಿರುವಂಥ ಬೀಜ ಗೊಬ್ಬರ ಔಷಧಕ್ಕೆ ಹಾಕಿರುವಂಥ ಖರ್ಚು ಕೂಡ ಬರಲಾರಂಥ ಪರಿಸ್ಥಿತಿ ಒಳಗೈತಿ. ಆ ನಿಟ್ಟಿನಲ್ಲಿ ನಾವೇನದ 1 ಎಕರೆ ಒಣ ಬೇಸಾಯಕ್ಕೆ 50,000 ರೂಪಾಯಿ ಪರಿಹಾರ ಕೊಡ್ರಿ, ನೀರಾವರಿಗೆ 1 ಲಕ್ಷ ರೂಪಾಯಿ ಕೊಡ್ರಿ, ಅದೇ ರೀತಿಯಾಗಿ ಬಹುವಾರ್ಷಿಕ ಬೆಳೆಗಳಿಗೆ 2 ಲಕ್ಷ ರೂಪಾಯಿ ಕೊಡ್ರಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ. ಈಗ 13 ತಾಲೂಕು ಮುಗಿದ ತಕ್ಷಣ ಅಲ್ಲಿ ಜಿಲ್ಲಾಡಳಿತದ ಮುಂದೆ ನಾವು ದೊಡ್ಡ ಮಟ್ಟದ ಹೋರಾಟ ಮಾಡಿ ಅಲ್ಲಿ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತೀವಿ ಸರ್. ಇದನ್ನು ಕೂಡ ಯಾವುದು ಆದಷ್ಟು ಬೇಗನೆ ಆಗಲಿಲ್ಲ ಅಂದ್ರೆ ಈಗಾಗಲೇ 15 ದಿವಸ ಮೇಲೆ ಆಯ್ತು ಮಾನ್ಯ ಮುಖ್ಯಮಂತ್ರಿಗಳು ಬಂದು ಹೋಗಿ ಇಲ್ಲಿವರೆಗೂ ಕೂಡ ಅವರು ಹಣಕಾಸು ಹಾಕ್ತೀನಿ ಅಂತ ಹೇಳಕ್ತಾ ಇಲ್ಲ. ಇನ್ನೂ 1 ತಿಂಗಳು ಹೋಗ್ತದೆ ಅನ್ನಕತ್ತಾರೆ. ಅಂದ್ರೆ ಸಮೀಕ್ಷೆ ಹೆಂಗ್ ಮಾಡ್ತಾರೆ ಇವರು ಏನೂ ಗೊತ್ತಾಗಲ್ಲ. ಆಮೇಲೆ ಮಾನ್ಯ ತಹಸೀಲ್ದಾರ್ಗೆ ನಾವು ಏನು ಗಮನ ತರ್ತೀವಿ ಅಂತಂದ್ರೆ ಈಗಾಗಲೇ ಈ ಚಡಚಣಿ ತಾಲೂಕಿನಲ್ಲಿ ಇರುವಂತಹ ಎಲ್ಲ ಬಹುತೇಕ ಗ್ರಾಮಗಳಲ್ಲಿ ಅತ್ಯಂತ ಹೆಚ್ಚಿನ ಮಳೆಯಿಂದಾಗಿ ಕೂಡ ಎಲ್ಲ ಬೆಳೆಗಳು ಸಂಪೂರ್ಣ ಲಾಸ್ ಆಗ್ಯಾವ. ಅದಕ್ಕೆ ನೀವು ಯಾರಿಗೂ ಏನೋ ಸಮೀಕ್ಷೆ ಮಾಡೋದು ಅವಶ್ಯಕತೆ ಇಲ್ಲ. ಯಾವ ಜಂಟಿ ಸಮೀಕ್ಷೆ ಮಾಡಬೇಡ್ರಿ, ವೈಮಾನಿಕ ಸಮೀಕ್ಷೆ ಮಾಡಬೇಡ್ರಿ. ಈ ತಾಲೂಕಿನಲ್ಲಿರೋ ಪ್ರತಿಯೊಬ್ಬರು ರೈತರಿಗೂ ಕೂಡ ಈ ಒಂದು ಪರಿಹಾರ ಕೊಡ್ರಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಇನ್ನು ಒಂದು ವೇಳೆ ಮಾನ್ಯ ಜಿಲ್ಲಾಡಳಿತ ಕೂಡ ಈ ಒಂದು ಮನವಿಗೆ ಸ್ಪಂದನೆ ಮಾಡಿಲ್ಲಪ್ಪ ಅಂತಂದ್ರೆ ಆದಷ್ಟು ಬೇಗನೆ ನಾವು ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಎಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ 13 ತಾಲೂಕು ಹಾಗೂ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯದ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಈ ಮಳೆಯ ತತ್ತರದಿಂದಾಗಿ ಹಲವಾರು ರೈತರು ಕೂಡ ಬೀದಿಗೆ ಬಂದಂತಹ ಸಂದರ್ಭದಲ್ಲಿ ಈ ಎಲ್ಲ ರೈತರು ಕೂಡಿಕೊಂಡು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡು ಒಟ್ಟಾರೆಯಾಗಿ ಆದಷ್ಟು ಬೇಗನೆ ಈ ಒಂದು ಪರಿಹಾರ ಬರುವವರೆಗೂ ಕೂಡ ನಾವು ಹೋರಾಟ ಅಂತೇಳಿ ಇವತ್ತಿನ ದಿನ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ದಯವಿಟ್ಟು ತಮ್ಮ ಗಮನಕ್ಕಿರಲಿ. ಅದೇ ರೀತಿಯಾಗಿ ತಾವು ಈ ಜಂಟಿ ಸಮೀಕ್ಷೆ ಮಾಡಿದ್ರಿ ಸರ್. ಈಗ ಈ ತಾಲೂಕಿನಲ್ಲಿ ಎಷ್ಟು ಬೆಳೆ ಲಾಸ್ ಆಗಿದೆ, ಕೃಷಿ ಚಟುವಟಿಕೆ ಕೃಷಿ ಬೆಳೆಗಳು ತೋಟಗಾರಿಕೆ ಬೆಳೆಗಳ ಎಷ್ಟು ಲಾಸ್ ಆಗಿದೆ. ಆಮೇಲೆ ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ಸಪೋಸ್ ಈಗ ಒಂದು 50 ಮಂದಿ ಅವರಿಗೆ ನೀವು ಯಾವ ರೀತಿ ಸಮೀಕ್ಷೆ ಮಾಡಕ್ಕೆ ಹೋಗ್ತೀರೋ ಅವ್ರು ಯಾವ ನಿಮ್ಮನ್ನ ಸಂಪರ್ಕ ಯಾವ ರೀತಿ ಮಾಡಬೇಕು ಕೂಡ ತಾವು ತಿಳಿಸ್ಬೇಕಂತ ವಿನಂತಿ ಮಾಡ್ಕೊತೀವಿ ಸರ್. ಅದಕ್ಕೇನಾದ್ರೂ ಆಮೇಲೆ ಅದು ಚಟ್ಟಣ ತಾಲೂಕಿನ ಎಲ್ಲ ಯುವ ರೈತರ ಒಂದು ರೂಪಾಯಿನ ಒಂದು ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಅವ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಅರಣ್ಯ ಸೇವೆಗೆ ನಾವು ಇಲ್ಲಿ ಸೇರಿದ್ದೇವೆ. ಅದೇನಪ್ಪ ಅಂದರೆ ಎಂದು ಕಂಡು ಕೇಳಾದ ರೀತಿಯಲ್ಲಿ ಆ ಮುಖ್ಯನಾಗೂ ನೋಡೋದು 40 ವರ್ಷ ಅದೆಲ್ಲವನ್ನು ಮಳೆ ಅತಿವೃಷ್ಟಿಯಾಗಿ ಇವತ್ತು ಮತ್ತು ಸರ್ಕಾರಕ್ಕೆ ಇಲಾಖೆ ಎಲ್ಲರಿಗೂ ಇವತ್ತು ಭರವಸೆ ಇದೆ. ಯಾವ ರೀತಿ ಇವತ್ತು ಪ್ರತಿಯೊಬ್ಬ ರೈತನ ಒಂದು ಜಮೀನುಗಳಲ್ಲಿ ಅನಾಹುತ ಆಗಿ ಎಲ್ಲ ರೈತರ ಬೆಳೆಗಳು ಎಲ್ಲ ರೀತಿ ಬೆಳೆಗಳು ಯಾವುದೇ ಬೆಳೆಯೋದಿಲ್ಲ. ಅದಕ್ಕೆ ಎಲ್ಲ ರೈತರು ಸಂಕಷ್ಟದಾಗದ ತೊಂದರೆದಾಗದ ಸಾಲದ ಒಳಗೆ ಮುಗಿಬಿಟ್ಟಾರೆ. ಅದಕ್ಕೆ ಯಾವುದೇ ರೀತಿ ವಿಳಂಬ ಮಾಡಲಿ ನಮ್ಮ ತಾಲೂಕಿನಿಂದ ಎಲ್ಲ ಪ್ರತಿನಿಧಿ ರೈತರು ಎಲ್ಲ ಏನು ಅನ್ನದಾತರಾದ್ರ ಅವರ ಪರವಾಗಿ ಇಲ್ಲಿ ನಾವು ಕೆಲವೊಂದು ಜನ ಇವತ್ತು ರೈತ ಸಂಘಟನೆ ವತಿಯಿಂದ ತಾಲೂಕು ಆಡಳಿತಕ್ಕೆ ಮನವರಿಕೆ ಮಾಡಿಕೊಟ್ಟು ಪರಿಸ್ಥಿತಿಯನ್ನು ಅವರು ಕೂಡ ಸ್ವತಃ ಇವತ್ತು ಆ ಪ್ರತಿಯೊಂದು ಜಗತ್ತಿಗೆ ಹೋಗಿ ಸರ್ವೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿರುವಂಥ ಏನು ಆಗು ಹೋಗುಗಳನ್ನು ಕಣ್ಣಾರೆ ಕಂಡು ಅದನ್ನು ಎಲ್ಲ ಡಾಟಾವನ್ನು ಎಂಟ್ರಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಇನ್ನಷ್ಟು ನಮ್ಮ ಮತದಾರವನ್ನು ರೈತರ ಭೀಮಾ ನದಿ ಪ್ರವಾಹದಿಂದ ಎಷ್ಟು ಅನಾಹುತಗಳಾಗಿದೆ. ಅಫ್ಜಲ್ಪುರ ಆ ಕಡೆ ಎಲ್ಲ ಭಾಗದಲ್ಲಿ ಗಂಟಾಲ್ ಕೂಡ ಬಹಳಷ್ಟು ಬಾಧಿತ ಆಗಿದೆ. ಅದರ ಬಗ್ಗೆ ಸಂಸ್ಥೆ ನಮ್ಮ ಜಿಲ್ಲಾಧ್ಯಕ್ಷರು ಏನು ರೈತ ಸಂಘದ ರಾಜ್ಯ ರೈತ ಸಂಘದ ಹಸಿರು ಸಂಘ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ. ಅದರ ಬಗ್ಗೆ ಒಂದಷ್ಟು ಅಂಕಿ ಸರ್ವೆ ನಂಬರ್ ರೈತರ ಹೆಸರು ಎಷ್ಟು ಲಾಸ್ ಆಯ್ತು ಈಗ ಬೆಳೆ ಸಮೀಕ್ಷೆ ಆಗಿತ್ತು. ಈಗ ನನ್ನ ಬೈಕ್ ಹೇಳ್ತಾರೆ ನಂದು ಇಲ್ಲ ಸರ್, ನಂದು ಬರೀ ನಮ್ಮ ಬೆಳೆ ಸಮೀಕ್ಷೆ ಯಾರು ಬಂದು ಕಬ್ಬು ಒಂದು ಮಾಡ್ಕೊಂಡು ಕೊಬ್ಬರಿ ಬಿಟ್ಟಿದೆ ಮಾಡ್ಕೊಂಡು ಹೋಗಿಲ್ಲ. ಇದೂ ಬರಬಾರ್ದು ಅದ್ರ ಮುಂದೆ ಪರಿಹಾರ ಅದ. ಈಗ ಕೆಲವೊಂದು ವರ್ಷದ್ರಾದ್ರೂ ಬರೀ ಬೀಡಿನೂ ಸಾಗಲ್ಲ. ಎರಡು ಬೆಳೆ ಇತ್ತು ಅದ್ರ ಸಲುವಾಗಿ ಹೆಚ್ಚಿನ ಅನುದಾನ ಅದು ಕೂಡ ಅವರು ಕೂಡ ಎಲ್ಲ ನೀವು ಅಬ್ಜೆಕ್ಷನ್ ಕೊಟ್ಟಿರಿ. ಅವು ಅಬ್ಜೆಕ್ಷನ್ ಕೂಡ ರೆಕ್ಟಿಫಿಕೇಷನ್ ಮಾಡ್ಕೊಂಡೇವಲ್ರಿ ರೈತರು ಇದನ್ನು ಕೂಡ ಇದೆಲ್ಲ ಫೈನಲ್ ಲಿಸ್ಟ್ ಮಾಡಿ ಈ ಪರಿಹಾರ ಲಿಸ್ಟ್ ಅಷ್ಟೇ. ಇದರ ಏನಾದರೂ ನಿಮಗೆ ಮತ್ತೆ ನಿಮ್ಗೆ ಏಳನೇ ಕಾಲಾವಕಾಶ ಆಯ್ತು. ಈಗ ಈ ಮನವಿಯನ್ನು